ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಐಟಿ ಸಿಟಿಯಲ್ಲಿ ನಾಯಿ ಕೊಡೆಯಂತೆ ಪಿಜಿಗಳು ತಲೆ ಎತ್ತುತ್ತಿವೆ. ನಿಯಮಗಳನ್ನು ಗಾಳಿಗೆ ತೂರುತ್ತಿರುವ ಪಿಜಿ ಮಾಲೀಕರಿಗೆ ಜಿಬಿಎ ಬಿಸಿ ಮುಟ್ಟಿಸಿದೆ. ಶಾಂತಿನಗರ ಹಾಗೂ ಸಿವಿ ರಾಮನ್ ನಗರದಲ್ಲಿ ದಾಳಿ ಮಾಡಿ ಪರವಾನಗಿ ಪಡೆಯದ 2 ಪಿಜಿಗಳಿಗೆ ಬೀಗ ಜಡಿದಿದೆ. ಅಲ್ಲದೆ 321 ಪಿಜಿಗಳಿಗೆ 7 ದಿನದೊಳಗೆ ನ್ಯೂನತೆ ಸರಿಪಡಿಸಿಕೊಳ್ಳಲು ನೋಟಿಸ್ ಕೊಟ್ಟಿದೆ. ರಸ್ತೆ ಬದಿ ಬೇಕಾಬಿಟ್ಟಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋರಿಗೆ ಜಿಬಿಎ ಇನ್ಮೇಲೆ ಬಿಸಿ ಮುಟ್ಟಿಸಲಿದೆ. ರಸ್ತೆ ಬದಿ ಗಾಡಿ ಪಾರ್ಕ್ ಮಾಡಲು ಹಣ ಪಾವತಿ ನಿಯಮ ಜಾರಿಗೆ ನಿರ್ಧರಿಸಿದೆ. ಇದು ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರಲಿದೆ. ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ 15 ರೂಪಾಯಿ, 4 ಚಕ್ರದ ವಾಹನಗಳಿಗೆ 30 ರೂಪಾಯಿ ಸೇರಿ ತಿಂಗಳ ಪಾಸಿನ ವ್ಯವಸ್ಥೆಯೂ ಮಾಡಲಾಗಿದೆ. 6 parking packages in 23 corridors. Commercial Street, Main Guard Road, Dickinson Road, Mawali Tangman Road, DVG Road, Shankar Mutt, PMK, Millers Road, Planetarium, St. John's Church, St. John's Road, ವಾಣಿ ವಿಲಾಸ್, ವಾಸವಿ ಟೆಂಪಲ್, ಕನಕಪುರ, ಡಯಾಗನಲ್, ಪಾತಾಳಮ್ಮ ಮತ್ತು ಮರಿಯಪ್ಪ. ಈಗ ಟೆಂಡರ್ ನಾಳೆ ಓಪನ್ ಆಗ್ತಿದೆ. ಆ ಸಕ್ಸಸ್ ಆಧಾರದ ಮೇಲೆ ವೆಸ್ಟ್ ಟು ಈಸ್ಟ್ ಮತ್ತು ನಾವು ಸೆಂಟ್ರಲ್ ಆ್ಯಂಡ್ ಸೌತ್ ಫಸ್ಟ್ ಫೇಸ್ನಲ್ಲಿ ಈಗಾಗಲೇ ಅವರು ಮುಂದುವರಿಸಿದ್ದಾರೆ ಟೆಂಡರ್ ಕರೆಸಲಿಕ್ಕೆ. ಈ ಸಕ್ಸಸ್ ಆಧಾರದ ಮೇಲೆ ಇನ್ನೂ ಜಾಸ್ತಿ ಕಾರಿಡಾರ್ಸನ್ನು ನಾವು ಟೆಂಡರಿಂಗ್ ಮಾಡಿಬಿಡ್ತೀವಿ. ಅವರು ಸಹ ಒಂದು 2-3 ಕಾರಿಡಾರ್ ಮಾಡಿರಬೇಕು. ಬಟ್ ದ ಐಡಿಯಾ ಇಸ್ ನಾವು ಈಗ ಅಟ್ಲೀಸ್ಟ್ ವಿ ವಿಲ್ ಗೆಟ್ ಸಮ್ ಪಾರ್ಕಿಂಗ್ ರೆವೆನ್ಯೂ. ಇದು ಕಳೆದು ವಿ ವಿಲ್ ಲುಕ್ ಎಟ್ ಅದರ್ ಸೋರ್ಸಸ್ ಆಲ್ಸೋ. ಆನ್ಲೈನಲ್ಲಿ ನಮಗೆ ಈಗಾಗಲೇ ಪ್ರೆಸೆಂಟೇಷನ್ ಬಂದಿದೆ. ನಾವು ವರ್ಚುವಲ್ ಪಾರ್ಕಿಂಗ್ ಸ್ಲಾಟ್ಸ ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾಡಿದರೆ ಯಾವ್ಯಾವ ಜಾಗದಲ್ಲಿ ನಾವು ಜನರು ಬುಕ್ ಮಾಡಲಿಕ್ಕೆ ಸಹ ಸಾಫ್ಟ್ವೇರ್ ಮುಖಾಂತರ ವ್ಯವಸ್ಥೆ ಸಹ ಮಾಡಲಿಕ್ಕೆ ನಾವು ಮುಂದುವರಿಸ್ತೀವಿ. ಬೆಂಗಳೂರಿನಲ್ಲಿ ಐಷಾರಾಮಿ ಕಾರು ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೆಆರ್ಪುರ, ಕಸ್ತೂರಿ ನಗರ, ಜಯನಗರ ಸೇರಿದಂತೆ ಹಲವೆಡೆ ದಾಳಿ ನಡೆಸಿ ತೆರಿಗೆ ಪಾವತಿಸದ ಲಕ್ಸುರಿ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅನ್ಯ ರಾಜ್ಯದ ನೋಂದಣಿ ಮಾಡಿರುವ ಮಾಲೀಕರು ತಾವೇ ಟ್ಯಾಕ್ಸ್ ಕಟ್ಟಲು ಓಡೋಡಿ ಬಂದಿದ್ದಾರೆ. ಕೆಂಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಕ್ಲೋಸ್ ಮಾಡಲು ಸರ್ಕಾರ ಮುಂದಾಗಿದೆ. ಆಸ್ಪತ್ರೆ ಬಂದ್ ಮಾಡದಂತೆ ವೈದ್ಯರು, ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಹಾಸ್ಪಿಟಲ್ ಕಟ್ಟಡವನ್ನ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡುವ ಪ್ಲಾನ್ ಇದ್ದು ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.